ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರ ಕಾರ್ಯಾಚರಣೆ. ಸಂಗಮ್ ಕ್ರಾಸ್ನಲ್ಲಿ ದರೋಡೆ ಗ್ಯಾಂಗ್ ಅರೆಸ್ಟ್. ಆಗಸ್ಟ್ 12 ಸಂಜೆ 6 ಗಂಟೆ ಬಾಗಲಕೋಟೆ ನಗರದ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ಡಿ ಲಮಾನಿಯವರ ನೇತೃತ್ವದ ತಂಡ ದರೋಡೆ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬಾಗಲಕೋಟೆ ನಗರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ ಜಿದ್ದಿ ಹಾಗೂ ಡಿವೈಎಸ್ಪಿ ಪಂಪನಗೌಡ ಅವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ಡಿ ಲಮಾನಿ ನೇತೃತ್ವದ ತಂಡ ದರೋಡೆ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಮಾರಕಾಸ್ತ್ರಗಳನ್ನು ಹಿಡಿದು ದರೋಡೆಗೆ ತಯಾರಿ ನಡೆಸಿದ್ದ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ಹೊತ್ತು ಗಸ್ತು ತಿರುಗುವ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಸಂಗಮ್ ಕ್ರಾಸ್ ಬಳಿ ಹೋಗುವ ವಾಹನಗಳನ್ನು ತಡೆದು ಮಾರಕಾಸ್ತ್ರಗಳಿಂದ ಬೆದರಿಸಿ ಚಿನ್ನಾಭರಣ, ಹಣ ವಸೂಲಿಗೆ ತಯಾರಿ ನಡೆಸಿದ್ದ ಗ್ಯಾಂಗ್ ಇದಾಗಿತ್ತು ಎಂದು ತಿಳಿದು ಬಂದಿದೆ. ಸಂಗಮ್ ಕ್ರಾಸ್ ಬಳಿ ಮೇಲಿಂದ ಮೇಲೆ ದರೋಡೆಗಳು ನಡೆಯುತ್ತಿದ್ದ ಬಗ್ಗೆ ಪೊಲೀಸರು ಖಚಿತ ಮಾಹಿತಿಯನ್ನು ಪಡೆದು ಈ ದರೋಡೆ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನ ಶ್ಯಾಮ್ ಯಮನಪ್ಪ ರತ್ನಾಕರ್ 32 ವರ್ಷ, 26 ವರ್ಷದ ಶ್ರೀಧರ್ ಮಾದರ್, 21 ವರ್ಷದ ಸುರೇಶ್ ಸುಭಾಸ್ ಮಾದರ್ ಹಾಗೂ 21 ವರ್ಷದ ಸುನಿಲ್ ಸಿದ್ದಪ್ಪ ಮಾದರ್, 19 ವರ್ಷದ ರಾಹುಲ್ ಸಿದ್ದಪ್ಪ ಮಾದರ್ ಹಾಗೂ ಪ್ರಕಾಶ್ ಶರಣಪ್ಪ ಬಾಗ್ಲೆನ್ನವರ್ ಎಂದು ಗುರುತಿಸಲಾಗಿದೆ. ಓರ್ವ ಆದಿತ್ಯ ಎನ್ನುವ ವ್ಯಕ್ತಿ ಪರಾರಿಯಾಗಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಬಂಧಿತರಿಂದ 1,52,000 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮೀಣ ಠಾಣೆಯ ಎರಡೂ ಪ್ರಕರಣಗಳಲ್ಲಿ ನಾವು ಸುಮಾರು 1,51,000 ಕಿಮ್ಮತ್ತಿನ ಆಭರಣಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಮಾನನಷ್ಟ ಮೊಕದ್ದಮೆ ಹೂಡಲಿ ಎದುರಿಸಲು ನಾನು ಸಿದ್ಧನಿದ್ದೇನೆ ಎಂದು ಬಾಗಲಕೋಟೆಯ ಮಾಜಿ ಶಾಸಕರು ಆಗಿರುವ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ವಿಧಾನ ಪರಿಷತ್ತಿನ ಸದಸ್ಯ PH ಪೂಜಾರ್ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಆಗಸ್ಟ್ 13 ಮಧ್ಯಾಹ್ನ 12 ಗಂಟೆ ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಸ್ವಪಕ್ಷೀಯ MLC PH ಪೂಜಾರ್ ವಿರುದ್ಧ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿದ್ದಾರೆ. ನಾನು ಹಿಟ್ ಆ್ಯಂಡ್ ರನ್ ಗಿರಾಕಿ ಅಲ್ಲ, ಅವರು ಜಂಪಿಂಗ್ ಸ್ಟಾರ್ ಎಂದು ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ JDS ಎಲ್ಲ ತಿರುಗಾಡಿ ಅಲ್ಲಿ ಏನು ಸಿಗದೇ ಇದ್ದದ್ದಕ್ಕೆ ಇಲ್ಲಿ ಬಂದಿದ್ದಾರೆ. ಇಲ್ಲಿ MLC ಆಗಿದ್ದಾರೆ. ಪಕ್ಷ ಹಾಳು ಮಾಡಿದವರು. ಅವರ ಹಿಂದುತ್ವದ ಬಗ್ಗೆ RSS ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಪಕ್ಷದ ವರಿಷ್ಠರು ನನ್ನನ್ನು ಕರೆಸಲಿ, ನಿನ್ನ ಬಂಡವಾಳವನ್ನು ಬಿಚ್ಚಿ ಇಡುವೆ ಎಂದು ಈ ಸಂದರ್ಭದಲ್ಲಿ ಅವರು ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿದ್ದಾರೆ. ಮಾನನಷ್ಟ ಮೊಕದ್ದಮೆ ಹಾಕಿ ಮೊದಲನೇದು ಮೊಕದ್ದಮೆ ಹಾಕೋದು ಬೇಕಾಗೈತೆ. ನನಗೂ ಅದನ್ನು ಎದುರಿಸುವಷ್ಟು ಶಕ್ತಿನೂ ಐತಿ. ಮಾನನಷ್ಟ ಮೊಕದ್ದಮೆ ಮೊದಲ ಹಾಕ್ರಿ ಅಂತ ಒತ್ತಾಯ ಮಾಡ್ತೀನಿ. ನಾನು ಸದಸ್ಯನಾದರೆ ನಿಮಗೇನು ಹೊಟ್ಟೆವ್ರಿ? ನನಗೇನು ಹೊಟ್ಟೆವ್ರಿ ಇಲ್ಲ. ಜಾಮದಾರ್ ಅವರು BTDAದ ಬಯಲ ಮಾಡಿದಾಗ MLC ಇರಲೇ ಇಲ್ಲ. ಅಪೇಕ್ಷಿತರು ಇವರು BTDA ಅಧ್ಯಕ್ಷರಿದ್ದರು, ನಾನು ಇದ್ದೆ, ಭಾಳ ಜನ ಇದ್ದರು. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ವಿಧಾನ ಪರಿಷತ್ತಿನ ಅನೇಕ ಸದಸ್ಯರು ಮಂತ್ರಿಗಳಾಗಿ, ಹಿರಿಯರು ಮಂತ್ರಿಗಳಾಗಿ ಕೆಲಸ ಮಾಡಿದವ್ರಿಗೂ ಆ BTDA ಕಮಿಟಿ ಒಳಗೆ ಸೇರಿಸೋದು ಆಗಲಿಲ್ಲಲ್ಲ. ಈ ಜಂಪಿಂಗ್ ಸ್ಟಾರ್ ಎಷ್ಟು ಲಗು ಸೇರಿಸ್ಕೊಂಡು ಬಂದಾನ. ಇದು ಹೊಂದಾಣಿಕೆಯ ಮೊದಲನೇ ಭಾಗ. ನನಗೇನು ಹೊಟ್ಟೆವ್ರಿ ಇಲ್ಲ. ಇಂಥವ್ರು 10 ಮಂದಿ ಬಂದರೂ ಎದುರಿಸೋ ಶಕ್ತಿ ಐತೆ ನನಗೆ. ಒಬ್ಬ ಏನು ಮಾಡೋ ನನಗಲ್ಲಿ. ಎರಡನೇದ್ದು ಹಿಟ್ ಆ್ಯಂಡ್ ರನ್ ಗಿರಾಕಿ ಅಂತ. ನಾ ಯಾವತ್ತೂ ಹಿಟ್ಟನೂ ಇಲ್ಲ, ರನ್ನೂ ಇಲ್ಲ, ಓಡಿ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಇದೇ ಊರಾಗ. ಎಲ್ಲಕ್ಕಿಂತ ಹೆಚ್ಚು ನಾ ಊರಾಗ ಸಿಗುವಂಥ ವ್ಯಕ್ತಿ ನಾನು. ಯಾರು ಇದನ್ನ ಯಾವ ಮಂತ್ರಿಗಳ ಆಫೀಸ್ನಾಗ ಕುಂತು ಅವರ ಮಂತ್ರಿಗಳ ಹೆಸರು ಯಾರು ಹೇಳ್ತಾರ? ಅವ್ರ ಮಂತ್ರಿಗಳ ಆಫೀಸು ಅಥವಾ ಅಲ್ಲಿ ಹೇಳಿದವ್ರ ಹೆಸರು ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಮುಂದೆ ನಮಗೆ ಅನೇಕ ವಿಷಯಗಳು ಮಾಹಿತಿ ಬರ್ತಿರ್ತಾವೆ, ಅದನ್ನು ಕಟ್ ಮಾಡ್ಕೊಡಂಗಾಗತ್ತೆ. ನಾನು ಮೊನ್ನೆನೇ ಹೇಳಿದ್ದೆ ನಿಮ್ಗೆ, ಅದನ್ನ ಸಂದರ್ಭ ಬಂದಾಗ ಹೇಳ್ತೀನಿ ಅಂತ ಹೇಳಿ. ನಾನು ಇವನ ಹಿಟ್ ಆ್ಯಂಡ್ ರನ್ ಗಿರಾಕಿ ನಾ ಅಲ್ಲ. ಪಕ್ಷ ಅಂದ್ರೆ ಹೆತ್ತ ತಾಯಿ ಇದ್ದಂಗಂತ. ಹೆತ್ತ ತಾಯಿಗೆ ದ್ರೋಹ ಬಗೆದವ್ರು ಯಾರು? ದ್ರೋಹ ಬಗೆದವ್ರು ಹಾಳಾಗಿ ಹೋಗ್ತಾರ. ಆದ್ರೆ ಇವಂಗಂತೂ ಪಕ್ಷ ಎಂದು ಹೆತ್ತ ತಾಯಿ ಅಂತ ತಿಳ್ಕೊಂಡೇ ಇಲ್ಲ. ಯಾಕಂದ್ರೆ ಜಂಪಿಂಗ್ ಸ್ಟಾರ್ ಅಂತಾರೆ. ಇವಂಗೆಲ್ಲ ಪಕ್ಷ ಮುಗಿಸೇ ಬಂದಾನ. JDS
ಆಮೇಲೆ ಕಾಂಗ್ರೆಸ್ಸು ಮತ್ತು ಪಕ್ಷದ ಹೈಕಮಾಂಡ್ ಇವ್ರಿಗೆ ಗೊತ್ತಿರೋ ನಾ ಎಲ್ಲಿ ಗೊತ್ತಿಲ್ಲ ಅಂತ ಹೇಳಿ ಇರ್ಬೋದು, ಗೊತ್ತಿದ್ರೆ ಹೋಗಿ ಹೇಳು, ನನಗೇನು ಮಾಡು. ಒಡಕಿನ ಸಂಸ್ಕೃತಿಗೆ ತಿಲಾಂಜಲಿ ಇಡಿ. ಒಡಕಿವನ ಮಾಡವ ಇವತ್ತಿಗೂ ಒಬ್ಬ ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ಅವನ ಹತ್ರ ಹೋಗೋದಿಲ್ಲ. ನಿಮ್ಗೆ ಗೊತ್ತಿರಲಿ, ಪ್ರೆಸ್ಸಿನವ್ರು ಮೊನ್ನೆ ಮೈಸೂರಿಗೆ ಹೋಗಿದ್ದು ಒಂದು ವಿಡಿಯೋ ನಿಮಗೆ ಕಳಿಸ್ತೀನಿ ನೋಡ್ರಿ. ಪಾರ್ಟಿಯಿಂದ ಯಾರನ್ನ ಹೊರಗೆ ಹಾಕ್ಯಾರ ಅವ್ರನ್ನ 4 ಮಂದಿ ಕರ್ಕೊಂಡು ಹೋಗ್ಕ. ನಾವು ಪಾರ್ಟಿ ಒಳಗಿದ್ದವ್ರು ಯಾರೂ ಇಲ್ಲ, ಪಾರ್ಟಿ ಒಳಗಿದ್ದವ್ರನ್ನ ಕರ್ಕೊಂಡು ಹೋಗ್ಯಾನ ತೋರ್ಸನ್ರಿ. ಶಿರೂರಿನ ನಮ್ಮ ಪಕ್ಷದ ಕಾರ್ಯಕರ್ತ ಗಿರಿಜಾ ಅನ್ನೋರು ನಮ್ಮ ಪಕ್ಷದೊಳಗಿದ್ರು, ಅವ್ರೊಬ್ಬರು ನಾನು ನೋಡಿದೆ. ಉಳಿದ ಎಲ್ಲ ಗಿರಾಕಿಗಳು ಪಾರ್ಟಿ ವಿರುದ್ಧ ಮತ್ತು ಪಾರ್ಟಿಯಿಂದ ಹೊರಗೆ ಹಾಕಿಸ್ಕೊಂಡು ಗಿರಾಕಿ ಕರ್ಕೊಂಡು ಹೋಗ್ತಾನೆ. ಪಾರ್ಟಿ ಒಳಗಿದ್ದವ್ರು ಒಬ್ಬರು ಇಲ್ಲ. ಇವನ ಮಾಡಕ್ ಮಾಡವ ಈಗ 15 ವರ್ಷ 16 ವರ್ಷ ಪಾರ್ಟಿ ಆರಾಮ ಇತ್ತು. ಇವ ಬಂದಾನ ಇದು ಮತ್ತೆ ಚಾಲು ಆಯ್ತು. ಪಕ್ಷ ಕಟ್ಟಿನಿ, ಕಾರ್ಯಕರ್ತರಂದ್ರೆ ದೇವರು ಅಂತ ಹೇಳೋ ಮನುಷ್ಯ ಇವ ಎಲ್ಲಿ ಪಕ್ಷ ಕಟ್ಟೇನಂತ? ಪಕ್ಷ ಎಲ್ಲಿ ಕಟ್ಟಾನ? ಪಕ್ಷ ಹಾಳು ಮಾಡ್ದ ಇವ. ಕಾರ್ಯಕರ್ತರಿಗೆ ದ್ರೋಹ ಬಗೆಯುವುದು ಪಾಪದ ಕೆಲಸ ಅಂತ. ಮತ್ ಪಾರ್ಟಿನೇ ಬಿಟ್ಟು ಹೋಗಿದ್ಯಲ್ಲ ಕಾರ್ಯಕರ್ತರಿಗೆ ದ್ರೋಹ ಬಗೆದು. 2018ರಾಗ ಅವ ಬಿಜೆಪಿಗೆ ಬರ್ಬೇಕಾದ್ರೆ ಕೊನೆ ಗಳಿಗೆಯವರೆಗೂ ಕಾಂಗ್ರೆಸ್ನ ಟಿಕೆಟಿಗೆ ಪ್ರಯತ್ನ ಮಾಡಿ, MLA ಟಿಕೆಟಿಗೆ ಪ್ರಯತ್ನ ಮಾಡಿ, ದಿಲ್ಲಿ ಎಲ್ಲ ಅಡ್ಡಾಡಿ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿ ಯಾವುದೋ ಸಾಲಾರ್ದಕ್ಕೆ ಅಲ್ಲಿ ಟಿಕೆಟ್ ಸಿಗಲಾರ್ದಕ್ಕೆ ಇಲ್ಲೇ ಬಂದ್ ಗಿರಾಕಿ. ಬಿಜೆಪಿ ಏನ್ ಭಾರಿ ಪ್ರೀತಿ. ಘಟಪ್ರಭಾ ನದಿ ಪ್ರವಾಹದಿಂದ ಉಂಟಾಗುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಒತ್ತಾಯಿಸಿ ನೀಡಿದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಬಂದ್ ಯಶಸ್ವಿಯಾಗಿದೆ. ಆಗಸ್ಟ್ 12 ಸಂಜೆ 5 ಗಂಟೆ ಮುಧೋಳ ನಗರದಲ್ಲಿ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ವ್ಯಾಪಾರಸ್ಥರು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ರೈತ ಸಂಘಟನೆಗಳು, ಉತ್ತರ ಕರ್ನಾಟಕ ಮುಳುಗಡೆ ಹಾಗೂ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ವತಿಯಿಂದ ವಿವಿಧ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ವು. ಮುಧೋಳ ತಾಲೂಕಿನಲ್ಲಿ ಹರಿಯುವ ಘಟಪ್ರಭಾ ನದಿ ಪಾತ್ರದ 34 ಗ್ರಾಮಗಳು ಪ್ರವಾಹದ ಸಂದರ್ಭದಲ್ಲಿ ಬಾಧಿತಗೊಳ್ಳುತ್ತವೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಹಾನಿಗೆ ಒಳಗಾಗುತ್ತೆ. ಸಾಕಷ್ಟು ಮನೆಗಳು ಮುಳುಗಡೆ ಕಾಣ್ತವೆ. ಹೀಗಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು, ರೈತರು ಭಾಗಿಯಾಗಿದ್ದರು. ಆರೋಗ್ಯ ಇಲಾಖೆಯ NHM ಸಿಬ್ಬಂದಿಗಳನ್ನು ಯಾವುದೇ ನೋಟಿಸ್ ನೀಡದೆ ಕೆಲಸದಿಂದ ವಜಾಗೊಳಿಸಿದರ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಆಗಸ್ಟ್ 12 ಮಧ್ಯಾಹ್ನ 3 ಗಂಟೆ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದ ಆರೋಗ್ಯ ಇಲಾಖೆಯ NHM ಸಿಬ್ಬಂದಿಯವರು ನಮ್ಮೆಲ್ಲರನ್ನ ತಕ್ಷಣವಾಗಿ ಯಾವುದೇ ನೋಟಿಸ್ ನೀಡದೆ, ಯಾವುದೇ ಮಾಹಿತಿ ಇಲ್ಲದೆ ಕೆಲಸದಿಂದ ವಜಾಗೊಳಿಸಿದ್ದರಿಂದ ನಮ್ಮೆಲ್ಲರ ಕುಟುಂಬಗಳು ಬೀದಿಗೆ ಬಂದಿವೆ. ಹೀಗಾಗಿ ಸಿಬ್ಬಂದಿಗಳಲ್ಲಿ ಯಾರಾದರೂ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡರೆ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಿರುತ್ತಾರೆ. ಹೀಗಾಗಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇನ್ನು ಡಾಕ್ಟರ್ ಜಯಶ್ರೀ ಎಮ್ಮಿ ಅವರು DHO ಆಗಿದ್ದ ಸಂದರ್ಭದಲ್ಲಿ NHM ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಅದರ ಪ್ರಕಾರ ನಾವುಗಳು ಅರ್ಜಿಗಳನ್ನು ಸಲ್ಲಿಸಿದ್ವು. ತದನಂತರ ಡಾಕ್ಟರ್ ಜಯಶ್ರೀ ಎಮ್ಮಿ ಅವರ ಆಡಳಿತದ ಅವಧಿಯಲ್ಲಿ ದಾಖಲಾತಿಗಳ ಪರಿಶೀಲನೆಯನ್ನು ಮತ್ತು ಸಂದರ್ಶನಗಳನ್ನು ಏರ್ಪಡಿಸಿ ಇಲಾಖೆಯ ನಿಯಮಾನುಸಾರ ಸಂದರ್ಶನ ಮಾಡಿರ್ತಾರೆ. ತದನಂತರ DHO ಆಗಿ ಬಂದ ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಅವರು ಡಾಕ್ಟರ್ ಜಯಶ್ರೀ ಎಮ್ಮಿ ಅವರು ಪರಿಶೀಲಿಸಿರುವ ದಾಖಲಾತಿಗಳ ಸಿಬ್ಬಂದಿಗಳಿಗೆ ಆದೇಶ ಪತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ನೇಮಕಾತಿ ಆದೇಶಗಳನ್ನು ನೀಡಿದರು. ಅದೇ ರೀತಿ ನಾವುಗಳು ಸುಮಾರು 9 ತಿಂಗಳು ಕಾಲ ಸೇವೆ ಸಲ್ಲಿಸಿದ್ದರಿಂದ ಸರ್ಕಾರದಿಂದ ವೇತನವನ್ನು ಪಡೆದುಕೊಂಡಿದ್ದೇವೆ. ಅದರಲ್ಲಿ DHO ಆದ ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಅವರ ಅಧಿಕಾರದ ಅವಧಿಯಲ್ಲಿ 7 ತಿಂಗಳ ವೇತನವನ್ನು ಹಾಗೂ ಡಾಕ್ಟರ್ ಜಯಶ್ರೀ ಎಮ್ಮಿ ಅವರ ಅಧಿಕಾರದ ಅವಧಿಯಲ್ಲಿ 2 ತಿಂಗಳ ವೇತನವನ್ನು ಪಡೆದಿರುತ್ತೇವೆ. ಅದೇ ರೀತಿ ಡಾಕ್ಟರ್ ಜಯಶ್ರೀ ಎಮ್ಮಿ ಅವರ ಸೇವಾ ಅವಧಿಯಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳ K2 ನೋಂದಣಿ ಹಾಗೂ HRMS ID ಮತ್ತು PF ಖಾತೆಗಳನ್ನು ಅವರೇ ಸಿದ್ಧಗೊಳಿಸಿರ್ತಾರೆ. ಇಷ್ಟೆಲ್ಲ ವಿಷಯಗಳು ಇವರಿಗೆ ಗೊತ್ತಿದ್ದರೂ ನಮ್ಮ ಆಯ್ಕೆಗಳು ಅಂದರೆ NHM ಸಿಬ್ಬಂದಿಗಳ ಆಯ್ಕೆಗಳು ಅನಧಿಕೃತವಾಗಿವೆ ಎಂದು CEO ಅವರಿಗೆ ಮನವಿ ಸಲ್ಲಿಸಿ ನಮ್ಮನ್ನು ಕೆಲಸದಿಂದ ವಜಾಗೊಳಿಸಲು DHO ID ಉಪಯೋಗಿಸದೆ ಅವರ ವೈಯಕ್ತಿಕ ಇಮೇಲ್ IDಯಿಂದ ಜಿಲ್ಲಾ ಆರೋಗ್ಯ ಕೇಂದ್ರ, ತಾಲೂಕಾ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಕ್ಲಿನಿಕ್ ಎಲ್ಲ ಇಲಾಖೆಗಳಿಗೆ ಮಾಹಿತಿ ಕಳುಹಿಸಿ ಸಿಬ್ಬಂದಿಗಳನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಮೊದಲ ಮಾಹಿತಿ ಅಥವಾ ಪೂರ್ವ ಮಾಹಿತಿ ಮತ್ತು ನೋಟಿಸ್ ನೀಡದೆ ಈ ರೀತಿ ತಕ್ಷಣದಿಂದ ಕೆಲಸದಿಂದ ವಜಾಗೊಳಿಸಿರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ನ್ಯಾಯವನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು.
ಇನ್ನು 92ಕ್ಕೂ ಅಧಿಕ ಸಿಬ್ಬಂದಿಗಳು ಹಾಗೂ ಅವರ ಮೇಲೆ ಅವಲಂಬನೆಯಾಗಿರುವ ಅವರ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕೆಂದು ಮನವಿಯನ್ನು ಸಲ್ಲಿಸಲಾಯಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ರಾಜ್ಯಪಾಲ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆಗಸ್ಟ್ 12 ಮಧ್ಯಾಹ್ನ 3 ಗಂಟೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಪಕ್ಷ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಬೀಳಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇರುವಂತಹ ರಾಜ್ಯಪಾಲರನ್ನು ಅವರ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ಸ್ಥಳೀಯ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬಳಗದ ಪ್ರಮುಖರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಸೇರಿದಂತೆ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದು ಪ್ರತಿಭಟನೆಯಲ್ಲಿ ಭಾಗಿಯಾದರು. ನಾನು ಇದನ್ನು ರಾಷ್ಟ್ರಪತಿಯವರಿಗೆ